ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ನಿಮ್ಮ ಖಾತೆಗೆ ಜಮಾ ಆಗಿಲ್ವಾ? ಸೊ ಯಾವಾಗ ಈ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿರುವವರಿಗೆ ಸರ್ಕಾರ ಕಡೆಯಿಂದ 4 ರೂಲ್ಸ್ಗಳನ್ನು ಪಾಲಿಸಿದರೆ ಮಾತ್ರ ಇನ್ನು ಮುಂದೆ ಹಣ ಬರುತ್ತೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಇನ್ನು ಮುಂದೆ ಪಡಿಬೇಕಾದ್ರೆ ಈ 4 ರೂಲ್ಸ್ಗಳನ್ನು ಪಾಲನೆ ಮಾಡಿದವರಿಗೆ ಮಾತ್ರ ತಿಂಗಳ 2,000 ರೂಪಾಯಿ ಹಣ ಬರುತ್ತೆ. ಸೊ ಸರ್ಕಾರ ಹೊರಡಿಸಿರುವ ಆ 4 ಹೊಸ ರೂಲ್ಸ್ ಏನು, ಹಾಗೆಯೇ ಇನ್ನೂ ಏನೇನೋ ಅಪ್ಡೇಟ್ಸ್ ಬಂದಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ಅನೇಕ ಮಹಿಳೆಯರ ಅಕೌಂಟಿಗೆ ಬಂದಿಲ್ಲ. ಹೌದು, ಅನೇಕ ಜನ ಮಹಿಳೆಯರು ಇನ್ನೂ ತಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಈ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆಯೇ ಇನ್ನು ಮುಂದೆ ಈ 11ನೇ ಕಂತಿನ ಹಣ ಹಾಗೆಯೇ 12ನೇ ಕಂತಿನ ಹಣ ಪಡಿಬೇಕಾದ್ರೆ ಇನ್ನು ಮುಂದೆ ಈ 4 ರೂಲ್ಸ್ ಪಾಲನೆ ಮಾಡಬೇಕು. ಆ ರೂಲ್ಸ್ಗಳು ಏನಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾರಿಗೆಲ್ಲ ಇನ್ನು ಈ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಅಂದರೆ 5, 6, 7 ಕಂತಿರ್ಬೋದು, ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಸರ್ಕಾರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದುಂಟು. ಅದೇನಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಆ 4 ಹೊಸ ರೂಲ್ಸ್ ಏನಪ್ಪ ಅಂದರೆ, ಮೊದಲೇದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪಡೆಯಲು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದರೋ ಹಾಗೆಯೇ ಯಾರೆಲ್ಲ ತಿಂಗಳ 2,000 ರೂಪಾಯಿ ಹಣವನ್ನು ಪಡೆಯುತ್ತಿದ್ದರೋ ಅವರ ಹತ್ರ ಒರಿಜಿನಲ್ ರೇಷನ್ ಕಾರ್ಡ್ ಇರಬೇಕು. ಹೌದು ಸ್ನೇಹಿತರೆ, ಅಂದರೆ ಅವರ ಹತ್ರ ಅಂತ್ಯೋದಯ ಕಾರ್ಡು ಅಥವಾ BPL ಕಾರ್ಡ್ ಇರಬೇಕು. ಹೌದು, ಅವರ ಹತ್ರ BPL ಮತ್ತು ಅಂತ್ಯೋದಯ ಕಾರ್ಡ್ ಒರಿಜಿನಲ್ ಇದ್ದವರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಎರಡನೇ ರೂಲ್ಸ್ ಏನಪ್ಪ ಅಂದರೆ, ಯಾರು ಇನ್ಕಮ್ ಟ್ಯಾಕ್ಸ್ ಅಥವಾ GSTಯನ್ನು ಮಾಡಿಸಿದ್ದರೋ, ಇನ್ಕಮ್ ಟ್ಯಾಕ್ಸ್ ಅಥವಾ ತೆರಿಗೆ ಪೇ ಮಾಡ್ತಾ ಇದ್ದೀರೋ, GST ಇದೆಯೋ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸುವಾಗ GST ಅಥವಾ ಇನ್ಕಮ್ ಟ್ಯಾಕ್ಸನ್ನು ಮಾಡಿಸುವುದಿಲ್ಲ. ಅರ್ಜಿ ಸಲ್ಲಿಸಿ ಹಣ ಪಡ್ಕೊಂಡು ಮಧ್ಯದಲ್ಲಿ ಯಾರಾದರೆ ಇನ್ಕಮ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಅಥವಾ GSTನ್ನು ಪೇ ಮಾಡ್ತಿದ್ರೆ ಅವ್ರಿಗೆ ಇನ್ನು ಮುಂದೆ ಈ ಗೃಹಲಕ್ಷ್ಮಿಯ ಹಣ ಬರೋದಿಲ್ಲ. ಹಾಗೆಯೇ ಮೂರನೇ ರೂಲ್ಸ್ ಏನಪ್ಪ ಅಂದರೆ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅಥವಾ ನಕಲಿ ದಾಖಲೆ ಸೃಷ್ಟಿ ಮಾಡಿ ಯಾರೆಲ್ಲ ಈ ಗೃಹಲಕ್ಷ್ಮಿಯ ಹಣ ಪಡಿತಿದ್ದಾರೋ ಅವರಿಗೆ ಇನ್ನು ಮುಂದೆ ಈ ಸ್ಕೀಮ್ನ ಅಡಿಯಲ್ಲಿ ಹಣ ರದ್ದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ 4ನೇ ರೂಲ್ಸ್ ಅದೇನಪ್ಪ ಅಂದರೆ, ಅದು ಹೀಗಿದೆ ನೋಡಿ. ಯಾರೆಲ್ಲ ಅರ್ಜಿ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನು ಪಡೆಯುತ್ತಿದ್ದರೋ ಅವರ ದಾಖಲೆ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹೌದು, ಯಾರು ಈ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದರೋ ಅವರ ಅರ್ಜಿಗಳ ಚೆಕ್ ಮಾಡಿ ಸರಿ ಇದೆಯೋ ಇಲ್ವೋ ಅಂತ ಪುನಃ ಚೆಕ್ ಮಾಡ್ತಾರೆ. ಹೌದು ಸ್ನೇಹಿತರೆ, ಅರ್ಜಿ ಸಲ್ಲಿಸಿದ ಮೇಲೆ 4, 5, 6 ಕಂತುಗಳು ಹಣ ಪಡೆದು ಆಮೇಲೆ ಯಾರುಗಳ ಹಣ ಬಂದಿಲ್ವೋ ಅವರ ಅರ್ಜಿಗಳನ್ನು ಮತ್ತೊಮ್ಮೆ ಚೆಕ್ ಮಾಡಿ ಏನಕ್ಕೆ ಬಂದಿಲ್ಲ ಅಂತ ನೋಡಲಾಗುತ್ತದೆ. ಸೊ ಅವರ ಅರ್ಜಿಗಳು ಸರಿ ಇದೆ ಅಂತ ಆದರೆ ಅವ್ರಿಗೆ ಏನು ಈ ಪೆಂಡಿಂಗ್ ಹಣ ಇತ್ತು ಅದನ್ನು ಬಿಡುಗಡೆ ಮಾಡಲಾಗುತ್ತೆ. ಹಾಗೆಯೇ ಯಾರ ಅರ್ಜಿಗಳು ರಾಂಗ್ ಇದೆಯೋ ಅಂದರೆ ತಪ್ಪು ಇದೆಯೋ ಅವರ ಅರ್ಜಿಗಳು ತಿರಸ್ಕಾರ ಅಂದರೆ ರದ್ದಾಗುತ್ತೆ ಅಂತ ಹೇಳಲಾಗಿದೆ ಸ್ನೇಹಿತರೆ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.